ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲಲ್ಲಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಫುಲ್ ವಿಡಿಯೋ ನೋಡಿ, ಇಲ್ಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಸೊ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಕಪಲ್ ಮಾಡಿದ್ದಾರೆ. ಸೊ ಕಪಲ್ಲಾಗಿ ಆಟ ಆಡಬೇಕು ಅಂತ ಇವತ್ತಿನ ಟಾಸ್ಕ್ ಬಂದುಬಿಟ್ಟು ಒಂದು ಬೋರ್ಡ್ ಇರುತ್ತೆ. ಅದ್ರ ಮೇಲೆ ಇಬ್ಬರು ಕಪಲ್ ಅಂದರೆ ಏನು ಜೋಡಿ ಮಾಡಿರ್ತಾರೆ ಅವ್ರ ಮೊದಲನೇ ಲೆಟರ್, ಅವರ ಹೆಸರ ಮೊದಲನೇ ಲೆಟರ್ ಕೊಟ್ಟಿರ್ತಾರೆ, ಅದ್ರ ಸುತ್ತ ಮಣ್ಣು ಹಾಕಿ ಮತ್ತು ಆ ಲೆಟರ್ ಮೇಲೆ ಮಣ್ಣು ಹಾಕಬೇಕು. ಸೊ ಇದನ್ನು ಅವರು ಕಾಪಾಡ್ಕೋಬೇಕಾಗತ್ತೆ. ಬೇರೆಯವ್ರು ಯಾರಾದರೂ ಕೂಡ ಬಂದು ಅದನ್ನು ಹಾಳು ಮಾಡ್ಬೋದು. ಬಟ್ ಅದು ಹಾಳಾಗದೇ ಇರೋ ರೀತಿ ಇವರು ನೋಡ್ಕೋಬೇಕಾಗತ್ತೆ. ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ ಟಾಸ್ಕ್. ಬಟ್ ಎಲ್ಲರೂ ಕೂಡ ಅದನ್ನು ಉಳಿಸ್ಕೊಳ್ಳೋದಕ್ಕೆ ನೋಡ್ತಾಯಿದ್ರು. ಯಾರಾದರೂ ಬಂದರೆ ಕೂಡ ಅವರು ಕಟ್ಟಿದಂತಹ ಮಣ್ಣನ್ನು ಉಳಿಸ್ಕೊಳ್ಳೋದಕ್ಕೆ ನೋಡ್ತಾಯಿದ್ರು. ಬಟ್ ಮಂಜು ಅವರು ಎಲ್ಲರದನ್ನು ಹೋಗಿ ಹಾಳು ಮಾಡ್ತಾಯಿದ್ರು. ಸೊ ಜಾಸ್ತಿ ಇವರು ಅನುಷಾ ಮತ್ತು ಸುರೇಶ್ ಅವರು ಕಟ್ಟಿದಂತಹ ಮಣ್ಣನ್ನು ಹಾಳು ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು ಮಂಜು ಅವರು. ಸೊ ಇಲ್ಲಿ ಹನುಮಂತರು ಕೂಡ ಎಲ್ಲ ಕಡೆ ಹೋಗಿ ಹಾಳು ಮಾಡೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಜಾಸ್ತಿ ಇಲ್ಲಿ ಮಂಜು ಅವರು ಎಲ್ಲರದೂ ಹಾಳು ಮಾಡ್ತಾಯಿದ್ರು. ಮೋಕ್ಷಿತ್ ಅವ್ರದ್ದಾಗಿರ್ಬೋದು ಅಥವಾ ಐಶ್ವರ್ಯ ಅವ್ರದ್ದಾಗಿರ್ಬೋದು, ಎಲ್ಲರದು ಕೂಡ ಹೋಗಿ ಇದು ಮಾಡ್ತಾಯಿದ್ರು. ಬಟ್ ಮನುಷ ಮತ್ತು ಸುರೇಶ್ ಅವರು ಕಟ್ಟಿದಂತಹ ಮಣ್ಣನ್ನ ಅವರು ಜಾಸ್ತಿ ಫೋಕಸ್ ಮಾಡಿ ಹಾಳು ಮಾಡೋದಕ್ಕೆ ಟ್ರೈ ಮಾಡಿದ್ರು. ಮಂಜು ಅವರು ಯಾವಾಗ್ಲೂ ಗೌತಮಿ ಅವ್ರನ್ನ ಸೇವ್ ಮಾಡೋದಕ್ಕೆ ನೋಡ್ತಾರೆ. ಸೊ ಇಲ್ಲಿ ಮಂಜು ಅವ್ರಿಗೆ ಏನಂತ ಹೇಳಿದ್ರೆ, ಮಂಜು ಮತ್ತು ಗೌತಮಿ, ಮೋಕ್ಷಿತ ಇವರು 3 ಜನಲ್ಲಿ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅವರು ನಾಮಿನೇಟ್ ಮಾಡಬೇಕಾದ್ರೂ ಅಷ್ಟೇ 3 ಜನನೂ ಕೂಡ ಸೇಫಾಗಿ ನೋಡ್ಕೊಂಡು ಆಟ ಆಡ್ತಾರೆ. ಹಾಗೆ ಈ ಸಲನೂ ಕೂಡ ಮಂಜು ಅವರು ಗೌತಮಿಯವರು ಕಟ್ಟಿದಂತಹ ಮಣ್ಣನ್ನು ಅಷ್ಟು ಹಾಳು ಮಾಡೋದಕ್ಕೆ ಟ್ರೈ ಮಾಡೋದಿಲ್ಲ. ಬಟ್ ಮೋಕ್ಷಿತ ಅವರು ಕೂಡ, ಅಂದರೆ ಗೌತಮಿ ಮೋಕ್ಷಿತ ಇಬ್ಬರು ಕ್ಲೋಸ್ ಅಂತ ಅನ್ಕೋತೀವಿ. ಬಟ್ ಇಲ್ಲ, ಮಂಜು ಅವರು ಗೌತಮಿಯವರು ಇಲ್ಲಿ ಸೇಫಾಗಿ ಆಟ ಆಡ್ತಾ ಇದ್ದಾರೆ. ಮೋಕ್ಷಿತ್ ಅವ್ರನ್ನ ಜೊತೆಲಿ ಇಟ್ಕೊಂಡಿದ್ದಾರೆ ಅಂತ ನನಗೆ ಅಂತ ಅನಿಸುತ್ತೆ. ಬಟ್ ಮಂಜು ಅವರು ಇಲ್ಲಿ ತುಂಬಾ ರೂಡಾಗಿ ಬಿಹೇವ್ ಮಾಡ್ತಾರೆ ಅನುಷ್ ಅವ್ರ ಜೊತೆ. ಅಂದರೆ ನಾನು ಹಾಳು ಮಾಡ್ತೀನಿ, ಅನುಷ್ ಅವರು ಸರ್ ನಮ್ಮದೇ ಯಾಕೆ ಬರ್ತಾ ಇದ್ದೀರಾ, ಬೇರೆಯವ್ರದ್ದೆಲ್ಲ ಇದೆ, ಹೋಗಿ ಅಲ್ಲಿ ಇದು ಮಾಡಿ ಅಂತ ಹೇಳಿದಾಗ ಮಂಜು ಅವರು ಅದು ನನ್ನಿಷ್ಟ, ನೀನು ಯಾರು ಹೇಳೋದಕ್ಕೆ ಅಂತ ಕೂಡ ಹೇಳ್ತಾರೆ. ಹಾಗೆ ನಾನು ಮಾಡೇ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ನನ್ನಿಷ್ಟ, ಅದು ನಾನು ಯಾರ್ದು ಬೇಕಾದರೂ ಹಾಳು ಮಾಡ್ಬೋದು, ಈ ರೀತಿ ಮಾತಾಡ್ತಾರೆ. ಸೊ ನೋಡೋಣ ಫೈನಲಿ ಈ ಟಾಸ್ಕ್ನ ಯಾರು ವಿನ್ ಆಗ್ತಾರೆ ಅಂತ. ಒಟ್ಟಿನಲ್ಲಿ ಈ ಮನೇಲಿ ಗ್ರೂಪಿಸಮ್ ಆಗ್ತಾಯಿದೆ ಎಲ್ಲ ಗೇಮಲ್ಲೂ ಕೂಡ. ಸೊ ನೋಡೋಣ ಯಾರು ವಿನ್ ಆಗ್ತಾರೆ, ಏನು ಯಾವ ಕಪಲ್ ವಿನ್ ಆಗುತ್ತೆ ಅಂತ. ಸೊ ಇದಿಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವೇ ಮೊದಲು ವೀಡಿಯೋನ ನೋಡ್ಬೋದು. ಥ್ಯಾಂಕ್ ಯು.